ನರಸೀಪುರದ ಎಚ್ಡಿ ರೇವಣ್ಣ ನಿವಾಸಕ್ಕೆ ಚೆನ್ನಮ್ಮ ಪಾರ್ಥಿವ ತೆರೆದ ವಾಹನದಲ್ಲಿ ಮೆರವಣಿಗೆ ದಾರಿಯುದ್ದಕ್ಕೂ ಜನರು ಕಂಬನಿ ಮಿಡಿದಿದ್ದಾರೆ. ರಸ್ತೆಯುದ್ದಕ್ಕೂ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಭಾವನಾತ್ಮಕ ಕ್ಷಣ ಅನ್ನೋದಾಗಿ ಎಚ್ಡಿಕೆ ಹೇಳಿದ್ದಾರೆ. ನಮ್ಮ ತಾಯಿ ಅಪಾರ ದೈವ ಭಕ್ತರು, ಅವರ ನೆಚ್ಚಿನ ತಾಣದಲ್ಲೇ ಅಂತಿಮ ಕಾರ್ಯ ಆಗತ್ತೆ. ಅಂತಿಮ ವಿಧಿವಿಧಾನವನ್ನ ಕೊನೆಯ ಪುತ್ರ ರಮೇಶ್ ನೆರವೇರಿಸಲಿದ್ದಾರೆ. ಸುವರ್ಣ ನ್ಯೂಸ್ಗೆ ಚೆನ್ನಮ್ಮ ಸುಪುತ್ರ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. 12 ಗಂಟೆಗೆ ನಿನ್ನೆ ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಆರಂಭವಾಗುತ್ತೆ. ಇವತ್ತು ದರ್ಶನಕ್ಕೆ ಈಗ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಈ ಭಾಗದ ಏನು ಅಭಿಮಾನಿಗಳಿದ್ದಾರೆ, ದೇವೇಗೌಡರ ಸಹಪಾಠಿಗಳು, ಅವರ ನಮ್ಮ ತಾಯಿಯ ಒಂದು ಕೈಯಿಂದ ತುತ್ತಿನಿರ್ತಕ್ಕಂಥ ಜನ, ಅವರುಗಳ ದರ್ಶನಕ್ಕೆ ಈಗ 6:30 ಶುರು ಪ್ರಾರಂಭ ಆಗುತ್ತೆ. ನಂತರ 10 ಗಂಟೆ ಮೇಲೆ ಎಲ್ಲ ಶಾಸ್ತ್ರಗಳು ಮುಗಿಸಿ ಇಲ್ಲಿಂದ ಮತ್ತೆ ಅವರು ಯಾವೊಂದು ಕೃಷಿಯನ್ನು ಮಾಡ್ತಾಯಿದ್ರು ಕೊಡಗರಿಪೆ, ಆ ಭಾಗಕ್ಕೆ ಹೋಗಿ ಅಲ್ಲಿಂದ ಹಂಗರಳ್ಳಿ ಮಾರ್ಗವಾಗಿ ಏನು ಅಂತಿಮವಾದ ಒಂದು ಸಂಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸ್ಥಳ ನಿಯುಕ್ತಿ ಮಾಡಿದ್ದೇವೆ. ಅಲ್ಲಿ ಎಲ್ಲ ರೀತಿಯ ಕಾರ್ಯಗಳು ಮುಂದುವರಿಯುತ್ತೆ. ಯಾರು ನಡೆಸ್ತಾರೆ ಅಂತಿಮ ವಿಧಿವಿಧಾನ? ಇದೇ ಕೊನೆ ಮಗ ಏನಿದ್ದಾರೆ ಡಾಕ್ಟರ್ ರಮೇಶ್ ಬಹುಶಃ ಅವರಿಂದ ಮಾಡಿಸ್ತಾರೆ. ಕೊನೆ ಮಗ, ನಮ್ಮಲ್ಲಿ 4 ಜನ ಬ್ರದರ್ಸ್ ಏನಿದ್ದೀವಿ, ಕೊನೆಯವರು ಡಾಕ್ಟರ್ ರಮೇಶ್ ಇದ್ದಾರೆ. ಅವು ಬಹುಶಃ ನಮ್ಮ ಶಾಸ್ತ್ರ ಪ್ರಕಾರ ಕೊನೆ ಮಗ ಮಾಡಬೇಕಾಗುತ್ತಾ ಈಗ ಸರ್. ಅಂದ್ರೆ ಅತ್ಯಂತ ಭಾವುಕವಾದಂತ ಕ್ಷಣ, ಯಾಕೆಂದ್ರೆ ಆ ದಾರಿ ಉದ್ದಕ್ಕೂ ಕೂಡ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು, ಜನರು ನಿತ್ಯ ಅಂತಿಮ ನಮನ ಸಲ್ಲಿಸಿದರು. ಇವತ್ತು ಬಹುಶಃ ರಾಜ್ಯದಲ್ಲಿ ಒಂದು ಐತಿಹಾಸಿಕವಾದಂಥ ರೀತಿಯಲ್ಲಿ ಇವತ್ತು ಆ ಜನರ ಒಂದು ಪ್ರೀತಿ ವಿಶ್ವಾಸ ಏನು ನೋಡೋದು, ಬಹುಶಃ ಅದು ನನ್ನ ತಾಯಿಯ ಒಂದು ಜನಸಾಮಾನ್ಯತೆ, ಯಾವುದೇ ರಾಜಕೀಯದ ಒಂದು ಸೋಂಕಿಲ್ಲದೆ ಬಡವರನ್ನ ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಗೌರವಿಸ್ತಾ ಇದ್ದಂಥದ್ದು, ದೇವರನ್ನ ನಂಬಿ ಅವರೇನು ಅವರ ಜೀವನವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಮೀಸಲಿತ್ತು. ಅದರ ಒಂದು ಶಕ್ತಿ ಮತ್ತು ನಮ್ಮ ತಂದೆಯವರ ದುಡಿಮೆ, 70 ವರ್ಷಗಳ ದುಡಿಮೆ, ಲಕ್ಷಾಂತರ ಕುಟುಂಬಗಳಿಗೆ ಅವರಿಂದ ಅನುಕೂಲಗಳೇನಿದೆ, ಅದೆಲ್ಲದರ ಹಿನ್ನೆಲೆಯಲ್ಲಿ ನಾಡಿನ ಈ ಭಾಗದ ಜನತೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಹುಶಃ ರಾಜ್ಯದಲ್ಲಿ ಈ ರೀತಿಯ ಒಂದು ಅಂತಿಮ ದರ್ಶನವನ್ನು ಪಡೆಯತಕ್ಕಂಥದ್ರಲ್ಲಿ ಒಂದು ದಾಖಲೆ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.